ಕಲಾವಿದರಿಗೆ ವಿಷಯ ಈಗ ಸದ್ಯ ಅಮೋಘ ಸಿದ್ಧ ಮುತ್ಯಂತ ಲಗ್ನ ನಡಟ್ಟಿ ನಾಗರಾಯ ಗೌಡನ ಮಗಳ ಪದ್ಮಾವತಿ ಜೊತೆ ಆಯ್ತು. ಹೌದಿಲ್ಲ? ಎಲ್ಲಾರು ಇತಿಹಾಸ ಹೇಳ್ತಾರ. ಹೆಂಗ್ರಿಪ್ಪ ನಾಗರಾಯ ಗೌಡ ಗುರು ತಿಳಿಲಿಲ್ಲ, ಧಿಕ್ಕಾರ ಮಾಡದ. ಅದಕ್ಕೆ ಅಮೋಘ ಸಿದ್ಧ ಮುತ್ಯ ಅವನಿಗೆ ಕಾಡಾಟ ಶುರು ಮಾಡದ. ಒಂದು ಮಾತು ಹೇಳ್ತೀನಿ ನಿಮಗ, ಏನ್ರಿಪ್ಪ? ಪದ್ಮಾವತಿ ಲಗ್ನ ಹೆಂಗಾಗೈತಿ ಅಂತ ಕೇಳಿದ್ರ ಹೆಂಗಾಗ್ಯದ್ರಿಪ್ಪ? ಆ ನಡಟ್ಟಿ ನಾಗರಾಯ ಗೌಡ ಒಂದು ಷರತ್ ಹಾಕಿದ್ದಲ್ಲಿ. ಏನು ಷರತ್ ಹಾಕಿದ್ದ? ಏನ್ ಹಾಕಿದ್ರಿಪ್ಪ ಮಾತ? ನನ್ನ ಮಗಳಿಗೆ ತಕ್ಕ ವರ ಬತ್ತು ಅಂದ್ರ ಏನೋ ನಾ ಮಾಡ್ತಿರ್ತಕ್ಕಂತ ಈ ಷರತ್ತದೊಳಗೆ ಗೆದ್ದಂದ್ರ ಅಂತವನಿಗೆ ನನ್ನ ಮಗಳನ್ನು ಕೊಡ್ತಾನ ಅಂತೇಳಿ ಷರತ್ ಹಾಕಿದ್ದ. ಹೌದು. ಅವಾಗ ಆ ನಡಟ್ಟಿ ಗೌಡ ಹಾಕಿರ್ತಕ್ಕಂತ ಷರತ್ತಿನೊಳಗ ಏನ್ರಿಪ್ಪ? ಅಮೋಘ ಸಿದ್ಧ ಮುತ್ಯ ಹೋಗಿ ಗೆದ್ದ ಕರಿಂದ ಪದ್ಮಾವತಿನ ಲಗ್ನ ಅದ. ಅದು ಅವ ಹಾಕಿರ್ತಕ್ಕಂತ ಷರತ್ ಯಾವುದು? ಹೌದು, ಗೆದ್ದು ತಂದಿದ ಬೇಕಲ್ಲ ಅದ. ಗೆದ್ದಾನಂದ್ರೆ ಮತ್ತ ಲಗ್ನ ಮಾಡ್ಕೊಂಡಿರ್ತಾನಿಲ್ಲ. ಹೌದು. ದಾನಿಗಳ ಮಾತ ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ. ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ. ಹೌದು. ಹಸುವಿದ್ದು ಫಲವೇನು ಹೈನವಿಲ್ಲದ ನಕ್ಕ. ಹೈನವಿಲ್ಲದಕ್ಕ. ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ. ನಾನಿದ್ದು ಫಲವೇನು ಚನ್ನಮಲ್ಲಿಕಾರ್ಜುನ ನಿನ್ನ ಜ್ಞಾನವಿಲ್ಲದ ನಕ್ಕ. ಜ್ಞಾನವಿಲ್ಲದ ನಕ್ಕ ಅಂತ ಹೇಳಿದ್ರು ಅವರು. ಅದು ಹಿಂಗ ಬರೀ ನಕ್ಕ 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 ಅಂದ್ರೆ ತಿಳಿಲಿಲ್ಲ. ಹಿಂಗಂದ್ರೆ ಏನ್ರಿಪ್ಪ ಮಾತ ಹೇಳ್ತಾರ ಅವರು. ಏನ್ ಹೇಳ್ತಾರ ಮಾತ? ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ ಅಂದ್ರೆ ಏನ್ರಿಪ್ಪ ಮಾತ? ಗಿಡ ಎಲ್ಲ ನೋಡ್ಲಿಕ್ಕೆ ಬಹಳ ದೊಡ್ಡದಾಗ್ಯದ. ಬೆಳೆದ ಆ ಗಿಡದ ಬೇಳಿಗಾಗಿ ಒಂದ್ ಎಕರೆ ಹೊಲ ಬಿದ್ದದ್ರಿಪ್ಪ. ಬಿದ್ದದ. ಬ್ಯಾಸಿಗೆ ಬಿಸಿಲಾಗ ಹೋಗಿ ಕೂತು ವಿಶ್ರಾಂತಿ ಮಾಡ್ಬೇಕಂದ್ರೆ ಆ ಗಿಡಕ್ಕೆ ನೆರಳಿಲ್ಲ. ಹೌದು. ಅದನ್ನ ಹರ್ಕೊಂಡು ತಿತ್ತನಂದ್ರೆ ಗಿಡದೊಳಗೆ ಒಂದು ಹಣ್ಣಿಲ್ಲ. ಅದು ಅಂತ ಗಿಡ ತಗೊಂಡು ಏನ್ ಮಾಡೋದೈತಿ? ಅದನ್ನ ಕುಡಿದ್ರಲ್ಲ ಅಡ್ಯಾಕ. ಏನ್ ಮಾಡಾಕ? ಇಡ್ಲಿ ಬಟ್ಟಿ ಮಾಡಿ ಕಡ್ದು ಹಾಕ್ತಾರಲ್ಲ. ಇನ್ನು ಹಸುವಿದ್ದು ಫಲವೇನು ಹೈನವಿಲ್ಲದ ನಕ್ಕ ಅಂದ್ರೆ ಏನ್ರಿಪ್ಪ ಮಾತ? ಹಸು ಅಂದ್ರ ಆಕಳ. ಆಕಳೆಲ್ಲ ನೋಡ್ಲಿಕ್ಕೆ ಬಾರಿ ಅದ. ಬಾರಿ ಅದ. ಉದ್ದದ, ಎತ್ತರದ, ಮೂಗು ಸುತ್ತದ. ಆಕಳ ಕಿಲಾರದ. ಬಾಲ್ ಉದ್ದದ, ಸುಳಿ ಸುತ್ತದ. ಎಲ್ಲ ನೋಡ್ಲಕ್ ಚಂದ ಸುಬ್ರದ. ಆಕಳ ಹಿಂಡಬೇಕಂತ ಚರಗಿ ತೊಗೊಂಡು ಕೆಂಚಲದೊಳಗೆ ಕೈ ಹಾಕಿದೆ ಅಂದ್ರ ಅದ್ರೊಳಗೆ ಏನ್ರಿಪ್ಪ? ಆಕಳ ಕೆಂಚಲದೊಳಗೆ ಹಾಲಿಲ್ಲ. ತಗೊಂಡು ಏನ್ ಮಾಡುದು? ಆಕಳ ತಗೊಂಡು ಏನ್ ಮಾಡುದು? ಕೊಡುದಿಲ್ಲ, ಆ ಕಡೆ ಹೊಕ್ಕದ. ಇನ್ನು ರೂಪವಿದ್ದು ಫಲವೇನು ಗುಣವಿಲ್ಲದನಕ್ಕ ಅಂದ್ರೆ ಏನ್ರಿಪ್ಪ? ನೋಡ್ಲಿಕ್ಕೆಲ್ಲ ಬಾಳ ಬೆಳಗದಿ, ಬಾಳ ಚಂದದಿ, ಕಂಡ ಮುಗಲಿ ಸೀದಾ ಅದಿ. ಬಿಳಿ ಅಂಗಿ ಹಾಕಿದೆ, ಬಿಳಿದೋತ್ರ ಹುಟ್ಟಿದೆ. ಮನೆ ಬಿಳಿ ಅಂಗಿ ಬಿಳಿದೋದ್ರ ಊಟ ಚಂದ ಕಾಣ್ತಾರೇನು? ಹೌದು. ಬಹಳಷ್ಟು ಚಂದದಿ ಕರೆ. ಏನಾಯ್ತ್ರಿಪ್ಪ? ಮ್ಯಾಲ ಚಂದಿದ್ದು ಉಪಯೋಗ ಇಲ್ಲತ್ತಾರ ಅವರು. ಒಳಗೆ ಗುಣ ಬೇಕಂತ. ಮ್ಯಾಲ ಚಂದಿದ್ದು ತಗೊಂಡೇನ ಮಾಡುದು, ಒಳಗ ಗುಣ ಚಲೋ ಬೇಕು ಅಂತ ಹೇಳ್ತಾರ ಅವರು. ಹೌದೌದು. ಇನ್ನು ನಾನಿದ್ದು ಫಲವೇನು ಚನ್ನಮಲ್ಲಿಕಾರ್ಜುನ ನಿನ್ನ ಜ್ಞಾನವಿಲ್ಲದನಕ್ಕ ಅಂದ್ರೆ ಏನ್ರಿಪ್ಪ ಮಾತ? ಮನುಷ್ಯನಾಗಿ ಬಂದ ಬಳಕ ಏನ್ರಿಪ್ಪ ಇಲ್ಲಿ? ಈ ಮನುಷ್ಯನಿಗೆ ಮೊದಲು ಜ್ಞಾನ ಇತ್ತು ಅಂದ್ರ ಧ್ಯಾನ ಇತ್ತಂದ್ರೆ ಏನ್ರಿಪ್ಪ? ಮಾತಾಡ್ಲಿಕ್ಕೆ ಬರ್ತದ. ಜ್ಞಾನ ಇರ್ಲಿಲ್ಲ ಅಂದ್ರೆ ಮಾತಾಡ್ಲಿಕ್ಕೆ ಬರುದಿಲ್ಲ. ಧ್ಯಾನ ಇರ್ಲಿಕ್ಕೆ ಬರುದಿಲ್ಲಪ್ಪ. ಬಹಳಷ್ಟು ರಾತ್ರಿ 10 ಗಂಟೆ ಹಿಡ್ಕೊಂಡು ಬೆಳಗಿನ 3:30-4 ಗಂಟೆವರೆಗಿನ ಕೂಡ ಕಾರ್ಯಕ್ರಮ ಸಾಗಿ ಬಂದದ. ಹೋದ ಪಾಳ್ಯದೊಳಗೆ ಸರಜೋಡಿ ಹಿರಿ ಕಲಾವಿದರಿಗೆ ಏನು ಕೇಳಿದ್ರಿ ಕಾಕ? ಒಳಗೆ ನಾವು ಏನಕ್ಕೆ ಕೇಳಿದ್ದೀವಿ, ಏನ ಹೇಳಿದ್ರು, ಏನೇನು ಮಾತಾಡ್ರ ಅನ್ನೋದು ಕೂತದ. ನಾವೊಂದು ಮಾತು ಹೇಳಿನಿ. ಏನತ್ತ? ಇವತ್ತಿ ನಾಗರ ಮುನ್ನೋಳಿ ಗ್ರಾಮಕ್ಕ ನಾಗರಾಳ ಕೋಡಿ ಒಳಗ ಅದು ಇಲ್ಲಿ ಅಮೃತ ತುಂಬಿಕೊಂಡಿದ್ದ ಕೊಳ ಬಂದದ. ಹಿರಿ ಕಲಾವಂತರು ಬಂದಾರ ಅಂತ ಹೇಳಿದೆವು. ಅಮೃತ ತುಂಬಿರ್ತಕ್ಕಂತ ಕೊಳ ಅದ. ಅದು ಇದನ್ನ ಬಾಬಾನಗರದವ್ರು ಒಂದು ಚರಿಗಿದ್ದಂಗದಾರ. ಅದರ ಸಣ್ಣವ್ರದಾರ ಅಂತ ಹೇಳಿದೆ. ಹೊತ್ತು ಹೊಂಡುತನ ಕೊಡದೊಳಗಿರ್ತಕ್ಕಂತ ಅಮೃತ ಏನು ಮಾಡಿದ್ರಿಪ್ಪ? ಅಮೃತ ಇದು ತಗೋಬೇಕಂದ್ರೆ ಈ ಚರಿಗಿಗೆ ಕೊಡ ಬಾಗಬೇಕು. ಬಾಗಬೇಕ್ರಲ್ಲ ಮತ್ತ. ಹೌದಿಲ್ರಿ? ಹೌದು, ಚರಿಗಿಗೆ ಬಾಗಬೇಕು. ಚರಿಗಿಗೆ ಕೊಡ ಬಾಗಬೇಕು. ಹಂಗ ತುಕಾರಾಮ ಕಕ್ಕ ಏನಂದ್ರ ಕಾಕ ಅವರು ಎಲ್ಲರೂ ತಿಳ್ಕೊಂಡಿರ್ಬೇಕು. ಹೊತ್ತು ಹೊಂಡೋಟಿಗೆ ನಿಮ್ಮ ಕೊಡ ಉಳಿಸಿ ಕಾಲೇ ಮಾಡಿ ಕೊಡ ಆಗಿನ ಅಮೃತ ಎಲ್ಲ ತಗೊಳ್ಲಿಕ್ಕಂದ್ರೆ ಇದು ಬಾಬಾನಗರ ಮ್ಯಾಲ ತಿಳಿರಿ. ಮತ್ತ ಕೊಡದ ಅಮೃತ ಕುಡ್ಲಿಕ್ಕಂದ್ರೆ ನಿನ್ನ ಮಗನೆಲ್ಲ ತಿಳ್ಕೋ ಕಾಕ. ವಿಷಯ ಅವ್ರೇನು ನಮಗ ಕೇಳ್ಯಾರ, ನಾವೇನು ಅವ್ರಿಗೆ ಕೇಳಿದೀವಿ. ಏನು ಕೇಳಿದ್ರಿ ವಿಷಯ ಕಾಕ?
ಸಿದ್ಧಟ್ಟಿಗೆ ನಮ್ಮದೇ ಬ್ಯಾರೆ ಅದ ನಿಮ್ಮದೇ ಬ್ಯಾರೆ ಅದ. ಆಹಾ ಏನ ತೆಗ್ದಿ ಕಾಕ ನಾಟಕ. ಸಿದ್ಧಟ್ಟಿಗೆ ಒಳಗೆ ವ್ಯತ್ಯಾಸ ಅದ. ಆಹಾ ನೀ ಹೇಳ್ದಂಗ ನಮ್ಮಲ್ಲಿರುವುದಿಲ್ಲ, ನಾ ಹೇಳ್ದಂಗ ನಿಮ್ಮಲ್ಲಿರುವುದಿಲ್ಲ. ಹೌದು ಏನ್ ಕಾಕ ಒಂದು ಮಾತು ಕೇಳ್ತೀನಿ ನಿಮ್ಗನ. ಏನಂತ್ರಿಪ್ಪ ಮಾತ? ನಾ ಏನ್ ಕೇಳಿನಿ? ಏನ್ ಕೇಳಿದ್ರಿ? ಈ ಶ್ರೀಮಲಕ ಅವ್ರ ಹಬ್ಬ ಹಾಕಿದ ಬಾರಾಮತಿ ಗೌಡ ಅಲ್ಲಿ ಯಾವ ತಂಬಡ್ಗ್ಯಾರ ಜಡಿ ಕೂಸಿನೇ ಬಲಿ ಕೊಟ್ಟಾರ. ಆಹಾ ನಿಮ್ಮಲ್ಲಿ ಬಡವಿ ನೀಲಮ್ಮನ ಮಗನಿಗೆ ಬಲಿ ಕೊಟ್ಟಾರ. ಅಂಶದನಾಥನ ಮಗಳತಾನ ಅವರು. ಅವ್ನ ನಿದ್ದ ಅದು ಕೆಲಸ. ಇತಿಹಾಸ ಆ ತುಕಾರಾಮ ಕಾಕನಕ್ಕಿಂತನೂ ಅವ್ರಿಗೆ ಅನುಭವ ಬಾಳದ. ಅಂಶದನ ಹೆಂಗ್ ಗೊತ್ತಂದ್ರಿ? ಅವ್ರು ನಿದ್ದೆ ಗಣ್ಣಾಗ ಬಂದ್ ಹಂಗ ಮಾತಾಡ್ತಾರ. ಅವ್ರು ಮಾತಾಡ್ಕ್ರಿ ನಿದ್ದೆ ಗಣ್ಣಾಗ ಹಂಗ ಅವೇ ಅವ್ರಿಗೆ ಮಾತಾ ವಿಷಯ ಏನು ಮಾತಾಡ್ಲಿಕ್ಕತ್ತೀವಿ ಏನಿಲ್ಲ, ಇದನ್ನ ಮೊದಲು ನಾವು ತಿಳ್ಕೋಬೇಕು. ತಿಳ್ಕೋರಿ ತುಕಾರಾಮ ಕಾಕ ಉತ್ತರ ಹೇಳ್ತಿದ್ದ. ಬಡ್ಡೆ ಕೂತಿವ್ರಿನತಾರ ಅಂಶದಣ ಅಂತ ನೀವೆಲ್ಲರೂ ಲಕ್ಷ ಇಟ್ಟು ಕೇಳಿರಿ. ಏನಂದ್ರ ಅಣ್ಣವ್ರು? ಬಡವಿ ನೀಲಮ್ಮನ ಮಗಳಿಗೆ ನಡಟ್ಟಿ ನಾಗರಾಯ ಗೌಡ ಆಹುತಿ ಕೊಟ್ಟಾನ. ಬಿಬಿ ಫಾತಿಮಾನ ಮಾತು ಕೇಳಿ ಅಲ್ಲಿ ಯಾಕೆ ಕೊಟ್ಟ ಅಂದ್ಕೂಡ್ಲೆ ಅಂಶದಣ್ಣ ಅಂತ ಏನಂದ್ರಿಪ್ಪ ಅಣ್ಣವ್ರು? ಇತಿಹಾಸ ಹೇಳ್ಕೋತ ನಮ್ಮ ತುಕಾರಾಮ ಕಾಕ ಏನಂದ್ರ ಕಾಕ? ಅಮ್ಮೋಗ ಸಿದ್ಧ ಮುತ್ತ ಬಡವಿ ನೀಲಮ್ಮನ ಮನೆಗೆ ಬಂದ. ನಿನ್ನ ಮಗನಿಗೆ ಅಂಗಳವಾಡಿತ್ತ ಮಗನ ಹೆಸರಲ್ಲೇ ಕೂಗು ಕರಿ ನಿನ್ನ ಮಗ ಬರ್ತಾನತ್ ಹೇಳ್ದ. ಹೌದ್ರಿಪ್ಪ. ಮತ್ತ ಬರ್ತಾನತ್ ಹೇಳ್ದ. ಅವಾಗ ಬಡವಿ ನೀಲಮ್ಮ ಕರಲು. ಹೌದು ಏನಾಯ್ತು ಮುಂದಲ್ಲಿ? ಆ ಬಡವಿ ನೀಲಮ್ಮನ ಮಗ ಜೀವಂತಾಗಿ ಬಂದ ಅಂತ ಹೇಳಿದ್ರು ಅವ್ರು. ಹೇಳಿದ್ರ ಕಾಕ ಅವರು. ನೋಡ್ರಿ ಅಂಶದಣ್ಣ ವಿಷಯ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಇದುವರೆ ಜ್ಞಾನ ಮೊದಲು ನಮಗ್ ಬೇಕು. ಎಂತ ಮ್ಯಾಜುಡಿ ಎಂತ ಕೇಳ್ರಿ ಹೆಂಗ್ರಿಪ್ಪ? ಮತ್ತ ನಡಟ್ಟಿ ನಾಗರಾಯ ಗೌಡ ಮನೆಯಲ್ಲ ತೊರವಿಗೆ ಕಂಪ್ಲೇಂಟ್ ಕೊಟ್ರು. ಹೇಳ್ಯಾರಕ್ರಿ ಅವ್ರೆ? ಅವ್ರು ಹೇಳ್ಯಾರ್ರಿ. ತೊರವಿಗೆ ಕಂಪ್ಲೇಂಟ್ ಕೊಟ್ರು. ಅವರೆಲ್ಲ ಬಂದು ನೋಡಿದ್ರು ಬಡವಿ ನೀಲಮ್ಮನ ಮಗ ಇದ್ದಿದ್ರೆ ಟಗರಿನ ದಂಡ ಆಗಿತ್ತತ್ರಿ. ಟಗರಿನ ದಂಡ ಟಗರಿನ ತಲಿ. ಮತ್ತ ಆವತ್ತಿ ಕೊಟ್ಟಾನತ್ರಿಲ್ಲತ್ರಿ ಕೊಟ್ಟಲ್ಲ. ಮತ್ತ ವಿಷಯ ನಾ ಮೊದಲೇ ಹೇಳಿನಿ, ಎಲ್ಲರಿಗೂ ಎಲ್ಲ ವಿಷಯ ಗುರುದಿಲ್ಲ. ಒಂದು ಊರಿಗೆ 18 ಹಾದಿರ್ತಾವ. ವಿಷಯ ಎಟ್ಟೆಟ್ಟು ಬರ್ತೈತಿ ಅಟ್ಟೆ ಇಲ್ಲಿ ಹೇಳುದದ, ಉಳಿಕೆ ಮಾತಾಡುದಿಲ್ಲ, ಹೇಳುದಿಲ್ಲ ಅನ್ನತಕ್ಕಂಥ ಮಾತನ್ನ ಹೇಳಿ ಇನ್ನ ನಮಗೊಂದೆರಡು ಮಾತು ಕೇಳಿದ್ರು ಅವ್ರು. ಇಲ್ಲಿ ಏನು ಕೇಳಿದ್ರು ಕಾಕ ಅವರು? ಏನು ಅಂಶದಣ್ಣ ಅಂದದನ ತುಕ್ಕಾಪುರ ಸಂಗಮನಾಥನ ಮುರಿ ಒಳಗ 700 ಕಿಲ್ಲಾರಗಳನ್ನ ಮೇಯಿಸ್ತಿದ್ದ. ಕಳ್ಳ ಕೌಡ್ಗಿ ಕೆಟ್ಟ ಮಂದಿ ಇವನಿಗೆ ಮುತ್ತಿಗೆ ಹಾಕಿದ್ರು. ಹಂತ ಹಾಕಿರ್ತಕ್ಕಂಥ 360 ಬಾಣಗಳು ಎಲ್ಲ ಉಸಿ ಹೋಗ್ಯಾವ. ಅಲ್ಲಿ ಕಡೆಗೆ ಒಂದೇ ಒಂದು ಬಾಣ ಉಳ್ದದ. 59 ಬಾಣ ಉಸಿ ಹೋಗ್ಯಾವ. ಅಲ್ಲಿ ಒಂದೇ ಬಾಣ ಉಳ್ದದ. ಆ ಬಾಣರೇ ಅವನಿಗೆ ಚುಚ್ಚದ. ಇವು 360 ಬಾಣಗಳ ಯಾಕೆ ಚುಚ್ಚಲಿಲ್ಲ ಅವ್ರಿಗೆ ಎತ್ತು ಕೇಳಿದ್ರು. ಅವ್ರು ಇದನ್ನ ಕೇಳಕ್ರಿ. ಒಂದು ಮಾತು ಹೇಳ್ತೀನಿ ನಿಮಗ. ಏನ್ರಿಪ್ಪ? ತುಕ್ಕಾಪುರ ಗೌಡ ಸಂಗಮನಾಥನ ಮುರಿಯೊಳಗ 700 ಕಿಲ್ಲಾರಗಳನ್ನು ಬಿಟ್ಟಿದ್ದ. 700 ಕಿಲ್ಲಾರಗಳ ನೀರು ಕುಡಿದು ಆಲದ ಗಿಡದ ಎಳ್ಳಿಗೆ ಆರಂಭ ಮನೆಗಿದು ಬುತ್ತಿ ಬಿಚ್ಚಿ ಊಟ ಮಾಡ್ಬೇಕಂತ ತುಕ್ಕಾಪುರ ಗೌಡ ಬುತ್ತಿ ಬಿಸ್ತಾನ ಕೈಕಾಲ ಮಜ್ಜಲ ಮಾಡಿ ಒಂದು ತುತ್ತು ಮುರಿದು ತಿನ್ಬೇಕು ಕಟ್ಟಿರ್ತಕ್ಕಂಥ ಬುತ್ತಿ ಕೈ ಹತ್ತು. ದಿನಂಪ್ರತಿ ಊಟ ಮಾಡ್ತಿರ್ತಕ್ಕಂಥ ಶೀರ್ ಜೊತೆ ಇವತ್ತು ಯಾಕೋ ಕೈ ಹತ್ತಿದ ಕಟ್ಟಿರ್ತ ಬಿಚ್ಚಿರ್ತಕ್ಕಂಥ ಬುತ್ತಿ ಹೊಳ್ಳಿ ಕಟ್ಟಿ ಏನ್ ಮಾಡಿದ್ರಿ? 3 ಕಣ್ಣಿನ ಹೊತ್ತಿಗೆ ಕಂಬಳಿ ಗೊಂಪಿ ಮಾಡಿ ಮನ್ಕೊಂಡ. ಮಾಡ್ಕೊಂಡ್ರು. ಹೌದಿಲ್ಲ? ಹೌದು. 700 ಕಿಲ್ಲಾರಗಳಿಗೆ ಕೆಟ್ಟ ಮಂದಿ ಬಂದು ಸಂಗಮನಾಥನ ಮುರಿ ಒಳಗೆ ಮುತ್ತಿಗೆ ಹಾಕಿದ್ರು. ಅವಾಗ ತುಕ್ಕಾಪುರ ಗೌಡ ನಿದ್ದಿಗಣ್ಣ ಎದ್ದ. ಏನಂದ್ರಿಪ್ಪ? ಎದ್ದು ಕೂಡಲೇ ಬಾಣೆ ಹೂಡದ ಕರೆ ಗುರುನಾಮ ಸ್ಮರಣೆಯನ್ನ ಮಾಡಲಿಲ್ಲ. ನಿದ್ದಿಗಣ್ಣಾಗ ಗುರುನಾಮ ಸ್ಮರಣೆಯನ್ನ ಮಾಡಲಾರಂತ ಸಂದರ್ಭದೊಳಗೆ 359 ಬಾಣ ಉಸಿಯೋದು. ಕಡೆಗೆ ಒಂದೇ ಬಾಣ ಉಳಿತು. ವಿಚಾರ ಮಾಡಿದವ. ಏನ್ ವಿಚಾರ ಮಾಡಿದ ಮನುಷ್ಯರೊಳಗ? 359 ಬಾಣ ಎಲ್ಲ ಉಸಿ ಹೋಗ್ಯಾವ. ಕೊನೆಗೆ ಒಂದೇ ಒಂದು ಬಾಣ ಉಳಿದ. ಇಲ್ಲ ಈ ಕೆಟ್ಟ ಮಂದಿ ನನಗೆ ಮುಟ್ಟು ಹೊಡಿತಾರೆ ತಿಳ್ಕೊಂಡು ತನ್ನ ಮಂಡೊಳ ತಿಳ್ಕೊಂಡು ಗುರುನಾಮ ಸ್ಮರಣೆಯನ್ನ ಮಾಡಿ ಹೊಳ್ಳಿ ಸೊನ್ನಾಳು ಸಿದ್ಧನ ನಾಮ ಸ್ಮರಣೆಯನ್ನ ಮಾಡಿ ತನ್ನ ಬಾಣ ತಾನೇ ಹೊಡ್ಕೊಂಡ. ಧರಣಿಗೆ ಬಿದ್ದ. ಗುರುನಾಮ ಸ್ಮರಣೆ ಮಾಡಲಾರ್ದಕ್ಕೆ 359 ಬಾಣ ಉಸಿ ಹೋಗ್ಯಾವ್ರಿಪ್ಪ. ಮೊದಲು ಮಾಡಿಲ್ಲ. ಇದು ನೀವು ಕೇಳಿರ್ತಕ್ಕಂಥ ಪ್ರಶ್ನೆದ ಉತ್ತರ. ಏನ್ರಿಪ್ಪ? ಹಳ್ಳಿ ಹಣಮಾರ ನಾಡು ಡಿಳ್ಳಿ ಭಾಷೆನ ಪಟ್ಟಣದೊಳಗ ಏನೋ
ಒಡ್ಡಿ ವಾಲಗ ಶಿವಸ್ಥಾನ ಇತ್ತು, ಅದರ ಮೇಲೆ ಜಕ್ರಾಯ ಮಾಳಿಂಗರಾಯನ ಹೆಸರಲ್ಲಿ ಶಿಲಾಲಿಪಿ ಇತ್ತು. ಸೋಮರಾಯಗೌಡ ಹೋಗಿ ಶೋಧ ಮಾಡದ. ಸೋಮರಾಯ ಹೇಳಿದ್ರೆ ನೋಡಿರ್ಬೇಕು ನೀವು, ಸೋಮರಾಯಗೌಡ ಮುಟ್ಲಿಕ್ಕೆ ಹೋದತ್ತ ಅವನಿಗೆ ಮುಟ್ಟು ಗುಡ್ಲಿಲ್ಲತ್ತದು. ಹಿಂಗೆ ಹೇಳಿರಕ್ರಿ. ದಯವಿಟ್ಟು ಇತಿಹಾಸ ಹೆಂಗೈತಿ ಹಂಗೆ ನಾವು ಇವತ್ತಿಲ್ಲಿ ಹೇಳಬೇಕಾಗ್ತದ. ಸೋಮರಾಯಗೌಡ ಹಳ್ಳಿ ಹಣಮರ ನಾಡ ಡಿಳ್ಳಿ ಭಾಷೆನ ಪಟ್ಟಣಕ್ಕರೆ ಯಾಕೆ ಹೋದ ಇದನ್ನ ಮೊದಲು ನಾವು ತಿಳ್ಕೋಬೇಕು. ಹಳ್ಳಿ ಹಣಮರ ನಾಡ ಡಿಳ್ಳಿ ಭಾಷೆನ ಪಟ್ಟಣಕ್ಕೆ ಸೋಮರಾಯಗೌಡ ಯಾದಕ್ಕೆ ಹೋದ ಅಂತ ಕೇಳಿದ್ರ, ಇದಕ್ರಿಪ್ಪ ಅಲ್ಲಿ ಸೌಂತಿ ಮಕ್ಕಳ ಪಾಲು ಸವನ ಮಾಡ್ಲಿಕ್ಕೆ ಸೋಮರಾಯಗೌಡ ಹೋದ. ಸೌಂತಿ ಮಕ್ಕಳು ಪಾಲ ಸವನ ಮಾಡ್ಬೇಕಂತೇಳಿ ಸೋಮರಾಯಗೌಡ ಹೋದ. ಬಂಗಾಳ ವಿದ್ಯೆ ಎಲ್ಲ ಕಲಿತಿದ್ದ ಸೊನ್ನಾರ ಸಿದ್ದನ ಆಶೀರ್ವಾದದಿಂದ. ಸೊನ್ನಾರ ಸಿದ್ದನದ್ದಾಗಿರ್ತಕ್ಕಂಥ ಎಲ್ಲಾ ಆಯುಧಗಳನ್ನ ಸೋಮರಾಯಗೌಡಗೆ ದಾರಿಯಲ್ಲಿ ಬಿಟ್ಟಿದ್ದ ಸೊನ್ನಾರ ಸಿದ್ದ. ಅಲ್ಲಿ ಡಿಳ್ಳಿ ಹಸನಾವತಿ ಪಟ್ಟಣದೊಳಗ 7 ಮಂದಿ ಬಂಡರಿಗೆ ತಂದು ಕಾವಲಿಟ್ಟಿದ್ದ. ದಿಲ್ಲಿ ಹಸನಾವತಿ ಪಟ್ಟಣದೊಳಗ, ಹಳ್ಳಿ ಹಣಮರ ಡಿಳ್ಳಿ ಹಸನಾವತಿ ಪಟ್ಟಣದೊಳಗ. ಏನಾಯ್ತ್ರಿಪ್ಪ, 7 ಮಂದಿ ಬಂಡರಿಗೆ ಹೊಡೆದ. 7 ಮಂದಿ ಬಂಡರಿಗೆ ಹೊಡೆದ ಕಾಲಕ್ಕೆ ಸೋಮರಾಯಗೌಡ ದಿಲ್ಲಿ ಹಸನಾವತಿ ಪಟ್ಟಣಕ್ಕೆ ಹೋದ. ಯಾವ ಬಾವ ನಮ್ಮ ಆಸ್ಥಾನಕ್ಕೆ ಬಂದಾನಂತೆ ತಿಳ್ಕೊಂಡು ಉಗ್ರಾಣ ಮನೆ ಒಳಗ ಸೋಮರಾಯಗೌಡನ ಮೊದಲು ಹಾಕಲಿಲ್ಲ. ಹುಲಿ ಇರ್ತಕ್ಕಂತ ಮನೆ ಒಳಗ ಸೋಮರಾಯಗೌಡನ ಹಾಕಿದ. ಸೋಮರಾಯಗೌಡ ಹುಲಿ ಹೊಡೆದು ಹೊರಗೆ ಬಂದ. ಏನಾಯ್ತು, ಆನಿ ಕಾಲಾಗ ತುಳಿಸಿಕೊಳ್ಳಬೇಕಂತೇಳಿ ಆನಿ ಕೋಲ್ಯಾಗ ಹಾಕಿದ. ಅಲ್ಲಿನೂ ಕೂಡ ಆನಿ ಹೊಡೆದು ಸೋಮರಾಯಗೌಡ ಹೊರಗೆ ಬಂದ. ಮುಂದ ಯಾವ ಉಗ್ರಾಣ ಕೋಲಿ ಒಳಗೆ ಹೋದ. ಉಗ್ರಾಣ ಕೋಲಿ ಒಳಗೆ ಹೋದ ಮ್ಯಾಲ ಹಳ್ಳಿ ಹಣಮರ ಡಿಳ್ಳಿ ಭಾಷೆನ ಪಟ್ಟಣದೊಳಗೆ ಒಡ್ಡಿ ವಾಲಗ ಶಿವಸ್ಥಾನ ಶಿಲಾಲಿಪಿ ಜಕ್ರಾಯ ಮಾಳಿಂಗರಾಯನ ಹೆಸರಲ್ಲಿದ್ದು 52 ಬಿರುದಾವಳಿಗಳಿದ್ದು. ಆ 52 ಬಿರುದಾವಳಿಗಳನ್ನ ಸೋಮರಾಯಗೌಡ ನೋಡಿ ಬಂದ. ನಾ ಇದನ್ನು ಮುಟ್ಟಬಾರದು, ನನ್ನ ಹೆಸರಲ್ಲೇ ಇದು ನನ್ನ ಮಕ್ಕಳ ಹೆಸರಲ್ಲಿ ಇದ್ರ ಮೇಲೆ ಶಿಲಾಲಿಪಿ ಅದ. ಇನ್ನು ಮುಂದ ಇದು ನನ್ನ ಕೈ ಸ್ವದ್ದೇನಾಗುವುದಿಲ್ಲ. ಅದು ಇನ್ನು ಮುಂದೆ ಏನ್ರಿಪ್ಪ, ಜಕ್ರಾಯ ಮಾಳಿಂಗರಾಯಿಗೆ ಕಳಿಸಬೇಕಂತೇಳಿ ಸೋಮರಾಯಗೌಡ ಜಕ್ರಾಯ ಮಾಳಿಂಗರಾಯಿಗೆ ಕಳಿಸಿದ. ಹಳ್ಳಿ ಹಣಮರ ಡಿಳ್ಳಿ ಭಾಷೆನ ಪಟ್ಟಣದೊಳಗಿರ್ತಕ್ಕಂಥ ಒಡ್ಡಿ ವಾಲಗ ಶಿವಸ್ಥಾನ 52 ಬಿರುದಾವಳಿಗಳೆಲ್ಲ ತಮ್ಮ ಸ್ವಾಧೀನ ಮಾಡಿಕೊಂಡ. ಅದು ಜಕ್ರಾಯ ಮಾಳಿಂಗರಾಯ ತಂದೆ ಎಲ್ಲಿಗಿಟ್ರ ಅಂತ ಕೇಳಿದ್ರೆ ಉಂಬರ ಜಂಬು ಉಂಬಳೆ ಠಾಣಕ್ಕೆ ಬಂದ ಕಲ್ಲನಗೌಡರ ಮನೆ ಒಳಗ ಭೂಮಿ ಒಳಗ ಕಲ್ಲನಗೌಡರ ಭೂಮಿ ಒಳಗ ಆ ನೆಲ್ಲ ಬಯ್ಯಾರ ಹೊಡೆದು ಕಲ್ಲಿನ ಬಾಗಲ ಹಾಕಿ ಕಲ್ಲಿನ ಕೀಲಿ ಹಾಕಿ ಮುಚ್ಚಿಟ್ರು. ಮುಂದೆ ಡೊಂಕನಾಡು ದೈಗೊಂಡಗೌಡ ಹಬ್ಬಕ್ಕೆ ಮಾಳಿಂಗರಾಯ ಹೋಗುವಂತ ಸಂದರ್ಭದೊಳಗ ಏನಾಯ್ತು, ಅಲ್ಲಿ ಇರ್ತಕ್ಕಂಥ ಎಲ್ಲಾ ಒಡ್ಡಿ ಒಳಗೆ ಶಿವಸ್ಥಾನ ತಗೊಂಡು ದೈಗೊಂಡಗೌಡನ ಹಬ್ಬಕ್ಕೆ ಹೋಗ್ಯಾನ. ಅಲ್ಲಿ ಹಿಡ್ಕೊಂಡು ಎಲ್ಲಾನು ಕೂಡ ಶಿವಸ್ಥಾನ ಎಲ್ಲಾ ಮಠದೊಳಗೂ ಕೂಡ ಅದಾವ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆದು ಉತ್ತರ ಹಿಂಗ ಎಲ್ಲಾ ಕಡೆ ಮಾಳಿಂಗರಾಯ ಗುರು ಬೀರದೇವ್ರಗ ಹುಲಿಹಾರ ತಂದು ನಿಶಾನ ತಿಳ್ಕೊಂಡು ಮಾಳಿಂಗರಾಯನ ಗುಡಿ ಮೇಲೆ ಎಲ್ಲಾ ಕಡೆನೂ ಹುಲಿ ಚಿತ್ರ ಅದಾವ. ಕರೆ ಮಾಯವನ ಗುಡಿ ಮುಂದ 2 ಆನೆಗಳದಾವ. ಯಾಕದಾವ ಅಂತ ಕೇಳ್ಯಾರ. ನನಗೆ ತಿಳಿದ ಮಟ್ಟಿಗೆ ಏನ್ರಿಪ್ಪ ಒಂದು ಮಾತು ಹೇಳ್ತೀನಿ. ಏನ್ರಿಪ್ಪ, ಮಾಳಿಂಗರಾಯನ ಗುಡಿ ಮುಂದೆ ಬರೀ ಆ ಹುಲಿನೂ ಇಲ್ಲ, ಬಹಳಷ್ಟು ಜಾಗದಾಗ ಗುಡಿ ಮುಂದೆ ಆನೆಗಳು ಮಾಳಿಂಗರಾಯನ ಗುಡಿ ಮುಂದೂ ಅದಾವ. ಬಹಳಷ್ಟು ಜಾಗದಾಗ ಅದಾವ. ಇಲ್ಲೇ ಚಿಕ್ಕಲಿಕ್ಕಿ ಒಳಗ ಆನೆ ಅದಾವ, ಬಾಬಾನಗರದೊಳಗ ಆನೆ ಅದಾವ. ಮಾಯವನ ಮನೆ ಆ ಗುಡಿ ಮುಂದೆ ಯಾಕೆ ಆನೆ ಬಂದು ಅಂತ ಕೇಳಿದ್ರ, ಯಾವ ಅಕ್ಕನಿಯಳ ಮಾಯವ ಬಾಗಿ ಬಂಕನಾಥ ಹೊಡೆದಂತ ಸಂದರ್ಭದೊಳಗ ಬಾಗಿ ಬಂಕನಾಥವ ಚಿಂಚಲೇಶ್ವರಕ್ಕೆ ರಾಜ ಇದ್ದ. ಅವನ ಗದ್ದಿ ಕಲ್ಲು ಮಾಯವನ ಬಚ್ಚಲ ಕಲ್ಲಾಯ್ತು. ಮನೆಯೊಳಗಿರ್ತಕ್ಕಂಥ ಆನೆಗಳನ್ನ ಒಂಟಿ ಕುದುರೆ ಆನೆಗಳೆಲ್ಲ ಆ ಬಾಗಿನಾಡ ಬಂಕನಾಥನ ಮನೆಯೊಳಗಿದ್ದು ಮಾಯವನ ಕಾಲಿಗೆ ಆನೆಗಳ ನಮಸ್ಕಾರ ಮಾಡಿ ನಾವು ನಿಮ್ಮ ಸುತ್ತ ಇರ್ತೀವಿ ಅಂತೇಳಿ ಆನೆಗಳೆರಡು ಬಂದು ಮಾಯವನ ಬಲ್ಯಕ್ಕೆ ಅದಾವ. ಅದರ ಸಂಬಂಧ ಅಲ್ಲಿ ಆನೆಗಳದಾವ ನಮ್ಗೆ ಹಿಂಗೆ ಹೇಳ್ಯಾರ. ಇದು ಅಲ್ಲ ಅಂದ್ರೆ ಮುಂದಿನ ಸಂಧಿಗೆ ಉತ್ತರ ಇತ್ತು ಅಂದ್ರೆ ಹೇಳಿದ್ರೆ ನಮ್ದೇನು ಅದಕ್ಕೆ ತಕರಾರಿಲ್ಲ. ನಾ ಮೊದಲೇ ಹೇಳಿನಿ, ವಿಷಯ ನೀವರ ಏನಾರು ಹೇಳಿ ನಾ ಏನಾರು ಹೇಳಿ ವಿಷಯ ಕೂಡಿರತಕ್ಕಂತ ದೈವಕ್ಕೆ ಪಟಾಸಬೇಕು, ವಿಷಯ ತಿಳಿಬೇಕು, ಅವ್ರಿಗೆ ಹೇಳಬೇಕು. ನಾನೇನು ನೀವು ಪ್ರಶ್ನೆ ನನಗೆ ಕೇಳಿರಿ, ನಾನು ಉತ್ತರ ನನಗೆ ತಿಳಿದಟ್ಟು ನಾನು ಹೇಳಿನಿ. ನಾನು ನಿಮ್ಗೆ 4 ಪ್ರಶ್ನೆ ಕೇಳಿನಿ, ನೀವು ತಿಳಿದಟ್ಟು ಉತ್ತರ ಹೇಳಿರಿ. ಇದು ಹೆಂಗೈತಿ ಕೇಳಿದ್ರೆ ನಾವು ನೀವು ಇಲ್ಲಿ ವಕೀಲರಿದ್ದಂಗೆ ಜಗಳಾಡ್ಲಿಕ್ಕತ್ತಿದೀವಿ. ಕುತ್ತವ್ರು ಜಡ್ಜ್ ಇದ್ದಂಗ ಕಾಟ ಮಾಡುವಂತ ಕಾಟ ಎಲ್ಲ ಹಿರಿಯರ ಕೈಯಾಗ ಐತಿ. ಅವ್ರ ಏನೇನ ಯಾರ ವಿಷಯ ಹೆಂಗ್ಯಾಂಗ ಅದಾವು ಅನ್ನತಕ್ಕಂಥದ್ದನ್ನ ತಾವೆಲ್ಲರೂ ಲಕ್ಷಿಟ್ಟು ಕೇಳ್ತಾರ ಅನ್ನತಕ್ಕಂಥ ಮಾತನ್ನು ಹೇಳಿ ಇನ್ನು ಇನ್ನೊಂದು ಮಾತು ಕೇಳೋದ. ಇನ್ನೊಂದು ಮಾತು ಏನು ಕೇಳ್ತೀರಿಪ್ಪ ಹೇಳಿದ್ರು ಅವ್ರ ಕಾಕಾರು. ಏನಂದ್ರು ಕಾಕಾರು? ಅಲ್ಲಿ 4 ಮಂದಿ 21 ಮಂದಿ 101 ಮಂದಿ 1700 ಮಂದಿ ಎಲ್ಲಾರದು ಹಾಡ್ತೇವು.
ಹಾ ಹಾ ಕರೆ ನೀವು ಮಾಳಿಂಗರಾಯನ ಮಕ್ಕಳಿಗೆ ಕಾಡಂಗಿಲ್ಲ ಮೊಮ್ಮಕ್ಕಳಿಗೆ ಕಾಡಂಗಿಲ್ಲ ನೋಡ್ರಿ ಬಹಳಷ್ಟು ಮಂದಿ ಮಾಳಿಂಗರಾಯನ ಮಕ್ಕಳದು ಮಾಳಿಂಗರಾಯನ ಮೊಮ್ಮಕ್ಕಳು ಹಾಡಿ ಬಿಟ್ಟಾರ. ಹೌದು. ಶಿರಾಡೋಣ ಗಿರ್ಮಲ್ ಸರ್ ಸರಿಕಿನ ಪದಗಳನ್ನು ಮಾಡಿದ್ರು. ಹಾ ಹಾ ಮಾಳಿಂಗರಾಯನ ಮಕ್ಕಳು ಎಷ್ಟು ಮಂದಿ ಮೊಮ್ಮಕ್ಕಳು ಎಷ್ಟು ಮಂದಿ ಅನ್ನತಕ್ಕಂಥ ಪದಗಳನ್ನ ನಮ್ಮ ಮಾಳುನೇ ಬಹಳಷ್ಟು ದಿವಸ ಹಾಡಿ ಬಿಟ್ಟಾನ. ಅವು ಪದಗಳು ಹಳೆಯವಾಗ್ಯಾವತ್ತೇಳಿ ಈಗ ಬಿಟ್ಟಿದೀವಿ ಅನ್ನತಕ್ಕಂಥ ಮಾತನ್ನು ಹೇಳಿ ಇನ್ನ ನಾವೊಂದೆರಡು ಮಾತ ಸರಜೋಡಿ ಕಲಾವಿದರಿಗೆ ಕೇಳೋದದ. ಏನ್ ಕೇಳ್ಬೇಕತ್ತೀರಿ? ಹೇಳಿ ಕೇಳೋದು ವಿಷಯ ಏನ್ರಿಪ್ಪ? ನಮ್ಮಲ್ಲಿ ಹಿರಿತನಕ್ಕೆ ಹಿರುರ ಗುರುತನಕ್ಕೆ ಸರುರ ಅಂತ ಹೇಳಿ ಹೆಂಗ ನಮ್ಮಲ್ಲಿ ವಾಡಿಕೆ ಐತಿ. ಐತ್ರಿಪ್ಪ ಐತಿ. ಅಂದ್ರ ಹಿರಿತನಕ್ಕೆ ಹಿರುರ ಗುರುತನಕ್ಕೆ ಸರುರ. ಹೌದು. ಈಗ ಸದ್ಯಕ್ಕೆ ಗುರುತನಕ್ಕೆ ಸರೂರ್ ಅಂದ್ರ ಆ ಸರೂರ್ ಒಳಗೆ ಹೋದ್ರ ಜಗದ್ಗುರು ರೇವಣ ಸಿದ್ಧನ ಸ್ಥಾಪನೆ ಐತಿ, ಅಲ್ಲಿ ಗುಡಿ ಅದಾವ. ಇಲ್ಲಿ ಸರಜೋಳಿ ಕಲಾವಿದರಿಗೆ ಕೇಳೋದದ. ಏನ್ ಕೇಳ್ಬೇಕತ್ತೀರಿ ಮಾತಾ? ಆ ವಿಷಯ ಇನಕ ಮಾತಿನೊಳಗು ಹೇಳ್ಯಾರ, ಪದ್ಯದೊಳಗು ಹಾಡು ಹೇಳಿದ್ರು ಅವರು. ಏನ್ರಿಪ್ಪ? ಅರಕೇರಿ ಅರಮನೆ ಬೆವರಿಗೆ ಗುರುಮನಿ. ಅರಕೇರಿ ಅರಮನೆ ಬೆವರಿಗೆ ಗುರುಮನಿ ಮಾಯ ಮಕ್ಕಣಾಪುರ ಶಿವಸ್ಥಾನ ಗದ್ದಿಗೆ. ನಿಮಗೆ ಕೇಳ್ತೀನ ಏನ್ರಿಪ್ಪ? ನಮ್ಮಲ್ಲಿ ಗುರುತನಕ್ಕೆ ಸರೂರ್ ಅಂದಾರಂದ್ರ ರೇವಣ ಸಿದ್ಧ ಮುತ್ತನ ಗುಡಿ ಐತಿ. ನಿಮ್ಮಲ್ಲಿ ಗುರುಮನಿ ಬೆವರಿಗೆ ಊರಿಗೆ ಗುರುಮನಿ ಅಂದಾರ. ಆ ಗುರುಮನಿ ಅಂದಾರ ಅಂದ್ರೆ ಗುರುವಿನ ಸ್ಥಾಪನೆ ಆ ಬೆವರಿಗೆ ಊರೊಳಗೆ ಯಾಕೆ ಆಗಲಿಲ್ಲ? ಅವರು ಏನಂತ 4 ಮಂದಿ ಧರ್ಮದ ಕಟ್ಟಿದ್ರು. ಧರ್ಮದ ಕಟ್ಟಿ ಶಾಂತ ಮಾಡ್ಬೇಕಂತೇಳಿ ಯಾವ ಸೋಮ ಅಮೋಘ ಸಿದ್ಧ ಮುತ್ಯ ಮತ್ತು ಸ್ವಾಮಿನಿಂಗ ಬಂದು ಶಾಂತ ಮಾಡ್ಯಾರ ಅಂತ ಹೇಳಿದ್ರು ಅವರು. ನೋಡು ಒಂದು ಮಾತು ಕೇಳ್ತೀನಿ ಕಕ್ಕಾರ, ಗುರುಮನಿ ಅಂದ್ರೆ ಗುರುವಿನ ಸ್ಥಾಪನೆಯಲ್ಲಿ ಇರಬೇಕಾಗಿತ್ತು, ಹೌದಿಲ್ಲ? ನಮ್ಮಲ್ಲಿ ಹೆಂಗ ಸರೂರು ಗುರುಮನಿ ತರ ಅಲ್ಲಿ ರೇವಣ ಸಿದ್ಧನ ಗುಡಿ ಅದ, ಹಂಗ ಗುರುಮನಿ ಬೆವರಿಗೆ ಹತ್ತಿರ ಅಲ್ಲಿ ಸ್ವಾಮಿನಿಂಗ ಮುತ್ತನ ಗುಡಿ ಯಾಕಿಲ್ಲ ಅನ್ನತಕ್ಕಂಥದ್ದು ಒಂದೇ ಒಂದು ಮಾತು ಕೇಳಿದೀವಿ. ಇನ್ನೊಂದು ಮಾತು ಕೇಳೋದ ಅವ್ರಿಗೆ. ಏನ್ರಿಪ್ಪ? ಬಾಳ ಕೇಳ್ಕೋತೆ ಕುಂಡ್ರೋದು ಆಗಬಾರ್ದು, ಇದು ಒಂದೇ ವಿಷಯ. ಇನ್ನೊಂದು ಮಾತು ಏನು ಕೇಳೋದು ಅಂತ ಕೇಳಿದ್ರ ಏನ್ರಿಪ್ಪ? ಇನ್ನೊಂದು ಮಾತ ಸರಜೋಡಿ ಕಲಾವಿದರಿಗೆ ವಿಷಯ. ಈಗ ಸದ್ಯ ಅಮೋಘ ಸಿದ್ಧ ಮುತ್ಯಂದ ಲಗ್ನ ನಡಟ್ಟಿ ನಾಗರಾಯ ಗೌಡನ ಮಗಳ ಪದ್ಮಾವತಿ ಜೊತೆ ಆಯ್ತು, ಹೌದಿಲ್ಲ? ಎಲ್ಲಾರು ಇತಿಹಾಸ ಹೇಳ್ತಾರ. ಹೆಂಗ್ರಿಪ್ಪ? ನಾಗರಾಯ ಗೌಡ ಗುರು ತಿಳಿಲಿಲ್ಲ, ಧಿಕ್ಕಾರ ಮಾಡದ, ಅದಕ್ಕೆ ಅಮೋಘ ಸಿದ್ಧ ಮುತ್ಯ ಅವನಿಗೆ ಕಾಡಾಟ ಶುರು ಮಾಡದ. ಒಂದು ಮಾತು ಹೇಳ್ತೀನಿ ನಿಮಗ. ಏನ್ರಿಪ್ಪ? ಆ ಪದ್ಮಾವತಿ ಲಗ್ನ ಹೆಂಗಾಗೈತಿ ಅಂತ ಕೇಳಿದ್ರ ಹೆಂಗಾಗ್ಯದ್ರಿಪ್ಪ? ಆ ನಡಟ್ಟಿ ನಾಗರಾಯ ಗೌಡ ಒಂದು ಷರತ್ ಹಾಕಿದ್ದಲ್ಲಿ. ಏನು ಷರತ್ ಹಾಕಿದ್ದ? ಏನ್ ಹಾಕಿದ್ರಿಪ್ಪ ಮಾತ? ನನ್ನ ಮಗಳಿಗೆ ತಕ್ಕ ವರ ಬತ್ತು ಅಂದ್ರ ಏನೋ ನಾ ಮಾಡ್ತಿರ್ತಕ್ಕಂತ ಈ ಷರತ್ತದೊಳಗೆ ಗೆದ್ದರ ಅಂತವನಿಗೆ ನನ್ನ ಮಗಳನ್ನು ಕೊಡ್ತಾನ ಅಂತೇಳಿ ಷರತ್ ಹಾಕಿದ್ದ. ಹೌದು. ಅವಾಗ ಆ ನಡಟ್ಟಿ ಗೌಡ ಹಾಕಿರ್ತಕ್ಕಂತ ಷರತ್ತಿನೊಳಗ ಏನ್ರಿಪ್ಪ? ಅಮೋಘ ಸಿದ್ಧ ಮುತ್ಯ ಹೋಗಿ ಗೆದ್ದ ಕಡೆಯಿಂದ ಪದ್ಮಾವತಿನ ಲಗ್ನ ಅದ. ಅದು ಅವ ಹಾಕಿರ್ತಕ್ಕಂತ ಷರತ್ ಯಾವುದು? ಹೌದು, ಗೆದ್ದು ತಂದಿರ್ಬೇಕಲ್ಲ ಅದ. ಗೆದ್ದಾನಂದ್ರೆ ಮತ್ತೆ ಲಗ್ನ ಮಾಡ್ಕೊಂಡಿರ್ತಾನಿಲ್ಲ. ಹೌದೌದು. ಅದಕ್ಕಿರ್ಲಿ ಬಹಳಷ್ಟು ನಮ್ಮೆಲ್ಲರಿಗೆ ತಿಳಿಯುವಂಗ ಉತ್ತರ ಹೇಳ್ತಾರೆ ಅನ್ನತಕ್ಕಂಥ ಆತ್ಮವಿಶ್ವಾಸ ಆ ಹಿರಿಯರ ಮೇಲೆ ನಂದು ಐತಿ ಅನ್ನತಕ್ಕಂಥ ಮಾತನ್ನ ಹೇಳಿ ಇನ್ನು ಬಹಳ ಮಾತಾಡಲಾರದೆ 4 ನುಡಿ ಚಾಲ ಹಾಡಿ ಸರಜೋಡಿ ಕಲಾವಿದರಿಗೆ ಪಾಳೆ ಹೋಗ್ತದ. ಬಹಳಷ್ಟು ಮಾತಾಡಲಾರದೆ 4 ನುಡಿ ಚಾಲ ಹಾಡಿ ಹಿರಿಯ ಕಲಾವಿದರಿಗೆ ಪಾಳೆ ಕೊಟ್ಟು ಬಿಡ್ರಿ ಹೋಲಿ.